ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಕಂಪನಿಯ ಜಾಹೀರಾತನ್ನು ನೋಡಿದ ನಂತರ ನಾನು ಅಭಿಮಾನನ್ನು ಆರ್ಡರ್ ಮಾಡಿದೆ. ಮೊದಲು ನಾನು ಅದನ್ನು ಪರೀಕ್ಷೆಗಾಗಿ ಕೆಲವು ಮರಗಳ ಮೇಲೆ ಪ್ರಯತ್ನಿಸಿದೆ. ಇಲ್ಲಿಯವರೆಗೆ ಅಭಿಮಾನ್ ನನಗೆ ಉತ್ತಮ ಫಲಿತಾಂಶಗಳನ್ನು ನೀಡಿದೆ. ಬಾಳೆ ಗಿಡವು ಚೆನ್ನಾಗಿ ಬೆಳೆದಿದೆ. ಎಲೆಗಳು ಮತ್ತು ಕಾಂಡಗಳು ಹಸಿರು ಬಣ್ಣಕ್ಕೆ ತಿರುಗಿವೆ. ಇದು ನನಗೆ ತುಂಬಾ ತೃಪ್ತಿಕರವಾಗಿದೆ. ಆದ್ದರಿಂದ ನಾನು ಈ ಅಭಿಮಾನನ್ನು ಬಳಸುವುದನ್ನು ಮುಂದುವರಿಸಲು ನಿರ್ಧರಿಸಿದ್ದೇನೆ. ನಾನು ಪ್ರತಿ ಬಾಳೆಕಾಂಡದಲ್ಲಿ 14 ರಿಂದ 15 ಗೆಡ್ಡೆ ಹೊಸ ಸಸಿಗಳನ್ನು ಪಡೆಯುತ್ತೇನೆ. ನಾನು ಇದನ್ನು ಒಂದು ಸಾಧನವೆಂದು ಪರಿಗಣಿಸುತ್ತೇನೆ. ಇತರ ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಸಿದರೆ ಅಭಿಮಾನ್ ತುಂಬಾ ಪರಿಣಾಮಕಾರಿ. ನಮಸ್ಕಾರ, ನನ್ನ ಹೆಸರು ಅರುಳ್ ಕುಮಾರ್. ನಾನು ತಿರುಪತ್ತೂರು ಜಿಲ್ಲೆಯ ಆಂಡಿಯಪ್ಪನೂರ್ ಗ್ರಾಮದಲ್ಲಿ ವಾಸಿಸುತ್ತಿದ್ದೇನೆ. ನನಗೆ 6 ಎಕರೆ ಭೂಮಿ ಇದೆ. ನಾನು ನಿವೃತ್ತ ಸರ್ಕಾರಿ ಉದ್ಯೋಗಿ. ನಾನು ಕಾರ್ಮಿಕರನ್ನು ನೇಮಿಸಿಕೊಳ್ಳುವ ಮೂಲಕ ನನ್ನ ತೋಟವನ್ನು ನಿರ್ವಹಿಸುತ್ತೇನೆ. ನನ್ನ ತೋಟದಲ್ಲಿ 150 ತೆಂಗಿನ ಮರಗಳು ಮತ್ತು 250 ಕರ್ಪೂರ ಬಾಳೆ ಗಿಡಗಳಿವೆ. ಆರಂಭದಲ್ಲಿ ನಾನು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆ. ಒಂದು ದಿನ ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಕಂಪನಿಯ ಜಾಹೀರಾತನ್ನು ನೋಡಿದ ನಂತರ ನನಗೆ ಅಭಿಮಾನ್ ಬಗ್ಗೆ ತಿಳಿಯಿತು. ಅದರ ನಂತರ ನಾನು ಅಭಿಮಾನನ್ನು ಆರ್ಡರ್ ಮಾಡಿದೆ. ಮೊದಲು ನಾನು ಅದನ್ನು ಪರೀಕ್ಷೆಗಾಗಿ ಕೆಲವು ಮರಗಳ ಮೇಲೆ ಪ್ರಯತ್ನಿಸಿದೆ. ನಾನು 30 ಮಿಲಿ ಅಭಿಮಾನನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಗಿಡಕ್ಕೆ ನೇರವಾಗಿ ನೀಡಿದೆ. ಇಲ್ಲಿಯವರೆಗೆ ನಾನು ಸುಮಾರು 4 ಲೀಟರ್ ಅಭಿಮಾನನ್ನು ಬಳಸಿದ್ದೇನೆ. ಅದನ್ನು ಬಳಸಿದ ನಂತರ ಉತ್ತಮ ಬೆಳವಣಿಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಬಾಳೆ ಗಿಡಗಳು ಚೆನ್ನಾಗಿ ಬೆಳೆದಿವೆ. ಎಲೆಗಳು ಮತ್ತು ಕಾಂಡಗಳು ತುಂಬಾ ಹಸಿರು ಮತ್ತು ಆರೋಗ್ಯಕರವಾಗಿವೆ. ಇದು ನನಗೆ ತುಂಬಾ ತೃಪ್ತಿಕರ ಅನುಭವ. ಸುಮಾರು 15 ರಿಂದ 20 ಸಸಿ ಗಿಡಗಳು ಕವಲು ಹೊಡೆದಿವೆ. ಅಭಿಮಾನ್ ನೀಡಲಾದ ಗಿಡಗಳು ಮತ್ತು ನೀಡದ ಗಿಡಗಳ ನಡುವೆ ದೊಡ್ಡ ವ್ಯತ್ಯಾಸವಿದೆ ಎಂದು ನಾನು ನೇರವಾಗಿ ನೋಡಿದ್ದೇನೆ. ನಾನು ಪ್ರತಿ ಬಾಳೆಕಾಂಡದಲ್ಲಿ 14 ರಿಂದ 15 ಸಸಿ ಗಿಡ ಪಡೆಯುತ್ತೇನೆ. ನಾನು ಇದನ್ನು ಒಂದು ಸಾಧನೆ ಎಂದು ಪರಿಗಣಿಸುತ್ತೇನೆ. ಇತರ ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಸಿದರೆ ಅಭಿಮಾನ್ ತುಂಬಾ ಪರಿಣಾಮಕಾರಿ ಎಂದು ನಾನು ಅನುಭವಿಸಿದ್ದೇನೆ. ಆದ್ದರಿಂದ ನಾನು ಅಭಿಮಾನ್ ಬಳಸುವುದನ್ನು ಮುಂದುವರಿಸಲು ನಿರ್ಧರಿಸಿದ್ದೇನೆ.